ನರಸೇನವರೇ ನಮಸ್ಕಾರ. ಹೇಗಿದ್ರೆ ವೀರೇಂದ್ರ, ಎಲ್ಲರೂ ಕ್ಷೇಮ ಅಲ್ವಾ? ನಾವೆಲ್ಲರೂ ಕ್ಷೇಮಾಗಿದ್ದೀವಿ. ಅತ್ತೆಯವ್ರು ಹೇಗಿದ್ದಾರೆ? ಚೆನ್ನಾಗಿದ್ದಾರೆ. ಊರಲ್ಲಿ ಸೂತ್ಕ ಇದ್ದ ಕಾರಣ ಉತ್ಸವನ ಮುಂದೂಡಿದ್ವಿ. ಈಗ ಸೂತ್ಕ ಎಲ್ಲ ಮುಗೀತು. ನಮ್ಮ ಗುರುಗಳು ಕೂಡ ಯಾವುದೇ ತೊಂದರೆ ಇಲ್ಲದೆ ಉತ್ಸವನ ಮಾಡ್ಬೋದು ಅಂತಿದ್ದಾರೆ. ಹಾಗಾಗಿ ಪುಷ್ಕರಣಿ ಉತ್ಸವನ ನಾಡಿದ್ದೇ ನಡೆಸಬೇಕು ಅಂತ ಅಮ್ಮವರು ತೀರ್ಮಾನ ಮಾಡಿದ್ದಾರೆ. ಆಗ ಸಂತೋಷದ ವಿಷಯ. ಹೌದು, ಊರಿನವರೆಲ್ಲ ಇದಕ್ಕೆ ಒಪ್ಕೊಂಡಿದ್ದಾರೆ. ಆದರೆ ನೀವು ಮಿನಿಸ್ಟ್ರು, ನಿಮಗೆ ನಿಮ್ಮದೇ ಆದಂಥ ಕೆಲಸಗಳಿರ್ತವೆ. ಆದರೆ ನಾವು ದಿಢೀರಂತ ಉತ್ಸವನ ಇಟ್ಕೊಂಡಿರೋದು ನಿಮಗೆ ತೊಂದರೆ ಆಗ್ಬೋದೇನೋ ಅಂತ. ಚೇಚೆ ಹಾಗೇನಿಲ್ಲ. ನಾಡಿದ್ದೆ ಉತ್ಸವ ಅಂದರೆ ನಾವಲ್ಲಿಗೆ ನೀವುಗಳೆಲ್ಲ ನಾಳೆನೇ ಹೊರಟು ಬರಬೇಕಾಗುತ್ತೆ. ಸರಿ, ಹಾಗಾದರೆ ನಾನು ಇವತ್ತೇ ಎಲ್ಲ ಕೆಲಸ ಮುಗಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತೀನಿ. ನಾಳೆ ಬಂದ್ಬಿಡ್ತೀವಿ. ಹಾಗೇನಾದರೂ ಮೀಟಿಂಗ್ ಇದ್ದರೆ ಬಂದು ಮಾಡ್ಕೋತೀನಿ. ತುಂಬ ಸಂತೋಷ ಆಯಿತು. ನಾವು ಇದ್ದಕ್ಕಿದ್ದಂಗೆ ಹೇಳಿದರೆ ನಿಮಗೇನೋ ಬರೋಕ್ಕಾಗಲ್ವೇನೋ ಅಂದ್ಕೊಂಡ್ಬಿಟ್ಟಿದ್ದೆ. ಹಾಗೆಲ್ಲ ಹೇಳೋಕ್ಕಾಗ್ತಾ ನರಸಯ್ಯನವರೇ? ನಾನು ಮಂತ್ರಿ ಆಗಿದ್ದು ನನಗೆ ಇಷ್ಟು ಜನರ ಬೆಂಬಲ ಸಿಕ್ಕಿದ್ದಕ್ಕೆ ದೊಡ್ಡ ತುಂಬ ಶ್ರದ್ಧಾಭಕ್ತಿಯಿಂದ ಮಾಡ್ತಾ ಇದ್ದಾಳೆ. ನೀವು ಹೇಳಿದ ಮಾತು ಒಂದೂ ತಪ್ಪಿಸಿಲ್ಲ. ಬೆಳಗ್ಗೆ ಬೇಗ ಹೇಳ್ತಾಳೆ, ತಣ್ಣೀರಲ್ಲಿ ಸ್ನಾನ ಮಾಡ್ತಾಳೆ, ಹಾಸಿಗೆ ಮೇಲೆ ಮಲಗೋದಿಲ್ಲ, ಒಪ್ಪತ್ತು ಊಟ ಮಾಡ್ತಾಳೆ, ಚಪ್ಪಲಿನೇ ಹಾಕದೆ ನಡೀತಾ ಇದ್ದಾಳೆ. ಎಲ್ಲ ನಡೀತಾ ಇದೆ. ದೊಡ್ಡ ಮನೆ ಕುಡಿ ಅಲ್ವಾ, ಆ ಶ್ರದ್ಧೆ ರಕ್ತದಿಂದಾನೇ ಬಂದಿರುತ್ತೆ ಬಿಡಿ. ಅಮ್ಮವರು ಕೂಡ ಮೊಮ್ಮಗಳು ನೋಡೋಕ್ಕೆ ಕಾಯ್ತಿದ್ದಾರೆ. ಇನ್ನೇನು ನಾಳೆನೇ ಬಂದ್ಬಿಡ್ತೀವಲ್ಲ. ಇಷ್ಟು ವರ್ಷ ಆದಮೇಲೆ ಮೊಮ್ಮಗಳು ನೋಡೋ ಆಸೆ ನಾಳೆ ಪೂರೈಸುತ್ತೆ. ಸರಿ, ಹಾಗಾದರೆ ಕ್ಷೇಮವಾಗಿ ಬನ್ನಿ. ಫೋನ್ ಇಡ್ತೀನಿ. ಹಾಂ, ಸಂತೋಷ. ಇಷ್ಟು ವರ್ಷ ಆದಮೇಲೆ ಅವರು ಮೊಮ್ಮಗಳನ್ನ ನೋಡ್ತಾ ಇದ್ದಾರೆ. ನಾನು ಆ ಊರಿಗೆ ಕಾಲಿಡ್ತಾ ಇದ್ದೀನಿ. ಅತ್ತೆಯವ್ರನ್ನ ನೋಡ್ತಾ ಇದ್ದೀನಿ. ಇಷ್ಟು ವರ್ಷಗಳಲ್ಲಿ ಏನೆಲ್ಲ ನಡೆದೋಯ್ತು. ಈಗ ಅತ್ತೆಯವರು ನನ್ನ ಹೇಗೆ ರಿಸೀವ್ ಮಾಡ್ತಾರೋ ಗೊತ್ತಿಲ್ಲ. ನಾನು ಅವ್ರ ಹತ್ರ ಹೇಗೆ ನಡ್ಕೋಬೇಕು ಅಂತಲೂ ಗೊತ್ತಿಲ್ಲ. ಹೇಗೆ ಮಾತಾಡಬೇಕು ಅಂತಲೂ ಗೊತ್ತಾಗ್ತಾ ಇಲ್ಲ. ಹೇಳಿ ಮೇಡಮ್. ಏನ್ ಸುಬ್ಬು ಸರ್, ಬರ್ತ್ಡೇ ಆಗಿತ್ತು, ಕೈಗೆ ಸಿಗಲ್ಲ ಅಂತೀರಾ? ಏನೋ ಅಷ್ಟೊಂದು ಬ್ಯುಸಿನಾ? ಮೇಡಮ್, ಬರ್ಡೇ ಆಗಿದೆ ನಿನ್ನೆ. ಬೆಳಿಗ್ಗೆ ಫೋನ್ ಮಾಡಿ ಬ್ಯುಸಿನಾ ಅಂತ ಕೇಳ್ತಿರಲ್ಲ. ಸ್ನಾನ ಆಯ್ತು, ಪೂಜೆ ಮಾಡಿ ತಿಂಡಿ ತಿಂದು ಅಲ್ಲಿಗೆ ಹೊರಡ್ಬೇಕಷ್ಟೇ. ಓಹೋ, ಈ ಗ್ಯಾಪ್ ಅಲ್ಲಿ ನಿನಗೆ ಒಂದೇ ಒಂದು ಮೆಸೇಜ್ ಕಳ್ಸಕ್ಕೂ ಟೈಮ್ ಇಲ್ವಾ? ಬೆಳಗ್ಗೆನೆ ಗುಡ್ ಮಾರ್ನಿಂಗ್ ಅಂತ ಮೆಸೇಜ್ ಕಳ್ಸಿದ್ದೀನಿ. ರಿಪ್ಲೈ ಮಾಡಬೇಕು ಅಂತ ಗೊತ್ತಾಗಲ್ವಾ ನಿನಗೆ? ಮೇಡಮ್, ಈಗ ಮೆಸೇಜ್ ಕಳಿಸಿಲ್ಲ ಅಂತ ಜಗಳ ಮಾಡಕ್ಕೆ ಶುರು ಮಾಡಿದ್ರಾ? ಅಷ್ಟಕ್ಕೂ ನೀವು ಗುಡ್ ಮಾರ್ನಿಂಗ್ ಅಂತ ಯಾವಾಗ ಕಳಿಸಿದ್ರಿ? ಅದ್ಯಾವುದೋ ನವಿಲ್ಗರಿ ಫೋಟೋ ಕಳಿಸಿದ್ರಿ ಅಷ್ಟೇ. ಹೌದಪ್ಪ, ಹೌದು. ನೀನು ಕೃಷ್ಣ ಪರಮಾತ್ಮ ನೋಡು, ನೀನು ಬರೀ ನವಿಲ್ಗಿರಿ ಮಾತ್ರ ನೋಡ್ತೀಯ. ಅದ್ರ ಕೆಳಗೆ ಗುಡ್ ಮಾರ್ನಿಂಗ್ ಅಂತ ಬರ್ದಿತ್ತು. ಅದನ್ನ ನೋಡಲ್ಲ ಅಲ್ವಾ ನೀನು? ಹೌದಾ? ಒಂದು ನಿಮಿಷ ಇರಿ. ಸಾರಿ ಮೇಡಮ್, ನಾನು ಸಾಮಾನ್ಯವಾಗಿ ಇಂಥ ಮೆಸೇಜ್ಗೆಲ್ಲ ರಿಪ್ಲೈ ಮಾಡಲ್ಲ. ಫಾರ್ವರ್ಡ್ ಮೆಸೇಜ್ ಅಂತ ಸುಮ್ಮನೆ ಆಗ್ಬಿಡ್ತೀನಿ. ಅದಕ್ಕೆ ನಾನು ನಿಮ್ಗೆ ರಿಪ್ಲೈ ಮಾಡಿಲ್ಲ. ಅದು ನವಿಲ್ಗರಿ ನೋಡಿದ್ನೇ ಹೊರತು ಅದ್ರ ಕೆಳಗಡೆ ಇದ್ದಿದ್ದು ಗುಡ್ ಮಾರ್ನಿಂಗ್ ನೋಡೇ ಇಲ್ಲ ಮೇಡಮ್. ಸಾರಿ. ಹೌದು, ನಿನಗೆ ನಾನು ಕಳಿಸೋ ಮೆಸೇಜ್ ಬರೀ ಅರ್ಥ ಮಾತ್ರ ಕಾಣುತ್ತೆ, ಇನ್ನು ಅರ್ಥ ಕಾಣದೇ ಇಲ್ಲ ಅಲ್ವಾ? ಕೃಷ್ಣ ಪರಮಾತ್ಮನೇ ಬಿಡು ನೀನು. ಅದೇ ಮೆಸೇಜ್ ಆ ಶ್ರೀವಲ್ಲಿ ಕಳಿಸಿದ್ರೆ ಅಂತ ರಿಪ್ಲೈ ಮಾಡಿಬಿಡ್ತೀಯನೋ ಅಲ್ವಾ? ಮೇಡಮ್, ಶ್ರೀವಲ್ಲಿ ಮೆಸೇಜ್ ಕಳಿಸಿದ್ರೆ ನಾನು ನೋಡೋದೇ ಇಲ್ಲ. ಓಹೋ, ಡೈರೆಕ್ಟಾಗಿ ಕಾಲೇ ಮಾಡಿಬಿಡ್ತೀಯಾ? ನೀವಾಗ ಯಾಕೆ ನಾನು ಕಾಲು ಎಳಿತಿದ್ದೇನೆ ಅಂತ ನನಗೆ ಗೊತ್ತೇ ಆಗ್ತಿಲ್ಲ. ಅಷ್ಟಕ್ಕೂ ಮೆಸೇಜ್ ಕಳಿಸಿದ್ ನೀವು, ರಿಪ್ಲೈ ಮಾಡಿದಿರೋದು ನಾನು. ಇದ್ರ ಮಧ್ಯೆ ಶ್ರೀವಲ್ಲಿ ಎಲ್ಲಿಂದ ಬಂದ್ಲು? ನಾನು ಅದನ್ನೇ ಹೇಳ್ತಿರೋದು, ನಮ್ಮಿಬ್ರ ಮಧ್ಯೆ ಆ ಶ್ರೀವಲ್ಲಿನ ಯಾಕೆ ತರ್ತಿದ್ಯಾ ಅಂತ. ಮೇಡಮ್, ಶ್ರೀವಲ್ಲಿ ನಾನೆಲ್ಲ ತಂದಿದ್ದು, ನೀವೇ ತಂದಿದ್ದು. ಪಾಪ ಅವಳ ಪಾಡಿಗೆ ಅವಳಿದ್ದಾಳೆ, ಅವಳನ್ನ ಯಾಕೆ ತರ್ತೀರಾ? ಪಾಪನಾ? ಸರಿ ಬಿಡು, ಅವಳು ಪಾಪ, ನಿನ್ನೆಳೆ ಪಾಪು. ಏನೂ ಗೊತ್ತಾಗಲ್ಲ. ಏನೋ ಮಕ್ಕಳಾಟ ಆಡ್ತಿದ್ದೀರಾ? ಮೇಡಮ್, ನೀವೀಗ ಜಗಳ ಮಾಡಬೇಕು ಅಂತಲೇ ಫೋನ್ ಮಾಡಿದ್ದೀರಾ? ಈಗ
ಈಗ ಗುಡ್ ಮಾರ್ನಿಂಗ್ ಅಂತ ಕಳಿಸ್ಬಿಟ್ಟು ಮಾರ್ನಿಂಗ್ ಈ ಥರ ಮಾತಲ್ಲಿ ಗುದ್ತಾ ಇದ್ದೀರಲ್ಲ, ಇದು ಗುಡ್ ಮಾರ್ನಿಂಗ್ ಹೆಂಗಾಗುತ್ತೆ? ಗುಡ್ ಮಾರ್ನಿಂಗ್ ಆಗುತ್ತೆ ಮೇಡಮ್. ಆಯ್ತು ಬಿಡಪ್ಪ, ನನ್ನ ಮಾತು ಕೇಳಿದ್ರೆ ನಿನ್ನ ಮೈಯೆಲ್ಲ ಉರಿಯುತ್ತೆ ಅಲ್ವಾ? ತುಂಬಾ ಬದಲಾಗ್ಬಿಟ್ಟೆ ಸುಬ್ಬು, ನೀನು ತುಂಬಾ ಬದಲಾಗ್ಬಿಟ್ಟೆ. ನನಗೆ ಬುದ್ಧಿ ಇಲ್ಲ. ಹೋಗಿ ನಾನು ನಿನಗೆ ಕಾಲ್ ಮಾಡಿದ್ನಲ್ಲ, ಚಿಕ್ಕಪ್ಪ ಕಾಲ್ ಮಾಡಿದ್ರಂತೆ, ನೀನು ರಿಸೀವ್ ಮಾಡಿಲ್ವಂತೆ, ಅದಕ್ಕೆ ನನಗೆ ಕಾಲ್ ಮಾಡಕ್ಕೆ ಹೇಳಿದ್ರು. ಮನೆಗೆ ಬರೋದು ಬೇಡವಂತೆ, ನೇರವಾಗಿ ಆಫೀಸ್ಗೆ ಹೋಗಿ ಆಮೇಲೆ ಮನೆಗೆ ಬರೋಕ್ಕೆ ಹೇಳಿದ್ರು. ಅದನ್ನ ಹೇಳಕ್ಕೆ ಫೋನ್ ಮಾಡಿದೆ ಅಷ್ಟೆ. ಆದರೆ ನೀನು ಒಳ್ಳೆ ಮರ್ಯಾದೆ ಕೊಟ್ಟೆ ಸುಬ್ಬು, ನನಗೆ ಒಳ್ಳೆ ಮರ್ಯಾದೆ ಕೊಟ್ಟೆ. ಮರ್ಯಾದಿನ ಮೇಡಮ್? ನಾನು ಎಷ್ಟು ಮರ್ಯಾದೆ ಕೊಟ್ಟು ಮಾತಾಡ್ತಾ ಇದ್ದೀನಿ ನಿಮ್ಮ ಹತ್ರ, ಗೊತ್ತಾಯ್ತಲ್ಲ. ಇತ್ತೀಚೆಗಂತೂ ನೀನು ಆ ಶ್ರೀವಳ್ಳಿ ಇಬ್ರು ಒಂದೇ ಟೈಮಲ್ಲಿ ಮಾತಾಡ್ತೀರಾ. ಇನ್ಮೇಲೆ ನಾನು ನಿನಗೆ ಕಾಲು ಮಾಡಲ್ಲ, ಮೆಸೇಜು ಮಾಡಲ್ಲ. ನಿನಗೆ ಯಾರು ಇಷ್ಟನೋ ಅವರಿಗೆ ರಿಪ್ಲೈ ಮಾಡಿಕೊಂಡು ಹಾಯಾಗಿ ಅವ್ರ ಜೊತೆನೇ ಇಟ್ಬಿಡು. ಮೇಡಮ್ 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 ಅಲ್ಲ, ನನಗೆ ಏನಂದೆ ಅಂತ ಮೇಡಮ್ ಇಷ್ಟೊಂದು ಕೋಪ ಮಾಡ್ಕೊಂಡ್ರು? ಮನೆಗೆ ಬರೋದು ಬೇಡ, ನೇರವಾಗಿ ಆಫೀಸ್ಗೆ ಹೋಗು ಅಂತ ಹೇಳಕ್ಕೆ ಫೋನ್ ಮಾಡಿದ್ದು. ಇದ್ರ ಮಧ್ಯೆ ಶ್ರೀವಲ್ಲಿ ಹೆಸರು ಯಾಕೆ ತಂದರು? ಅಬ್ಬಾ ಅದೇನು ಮಾತಾಡಿದ್ರೆ ಏನು ಜೋರಿಗೆ ಅರ್ಥ ಆಗಬೇಕು. ಆಂಜನೇಯ, ಗುಡ್ ಮಾರ್ನಿಂಗ್ ಮೇಡಮ್. ಅಕ್ಕ, ಏನು ಬಿರು? ನರ್ಸಯ್ಯನವ್ರು ಫೋನ್ ಮಾಡಿದ್ರು. ಹೌದಾ? ಏನಂತೆ? ಅದು ಪುಷ್ಕರಣಿ ಉತ್ಸವ ಇಟ್ಕೊಂಡಿದ್ರಲ್ಲ, ಅದು ಯಾವುದೋ ಒಂದು ಸೂತ್ರದ ಕಾರಣವಾಗಿ ತಡೆ ಆಗಿತ್ತಂತೆ. ಈಗ ನಾಡಿದ್ದೇನೆ ಉತ್ಸವ ಇಟ್ಕೊಂಡಿದ್ದಾರೆ. ನಾಡಿದಂದ್ರೆ ಹೇಗೆ ವೀರು? ನಾವು ಯಾರು ಹೋಗ್ತಿಲ್ವಾ? ಹಾಗೆಲ್ಲಕ್ಕ ಹೇಳಕ್ಕಾಗುತ್ತೆ. ಇವತ್ತೇ ಹೊರಟು ಬಾ ಅಂದ್ರು, ನಾನು ರೆಡಿ ಇದ್ದೀನಿ. ನಾಡಿದ್ದ ಉತ್ಸವ ಅಲ್ವಾ, ನಾಳೆನೇ ಬರಕ್ಕೆ ಹೇಳಿದ್ದಾರೆ. ನಾವೆಲ್ಲ ನಾಳೆನೇ ಹೊರಡ್ತಾ ಇದ್ದೀವಿ. ನೀನು ಮನೆ ಜವಾಬ್ದಾರಿ, ಆಫೀಸ್ ಜವಾಬ್ದಾರಿ ಎಲ್ಲ ವಹಿಸ್ಕೊಂಡಿದ್ಯಾ. ಅದರಿಂದ ಮೊದಲೇ ಹೇಳ್ತಾ ಇದ್ದೀನಿ, ಏನೇ ಕೆಲಸ ಇದ್ದರೂ ಒಂದು ಸ್ವಲ್ಪ ದಿನ ಫ್ರೀ ಮಾಡಿಕೊಂಡು ಎಲ್ಲ ಇವತ್ತೇ ಮುಗಿಸ್ಕೊ. ನಾಳೆನೇ ಹೊರಡಬೇಕು. ನಾಳೆನೇ ಹೊರಡೋದ? ದೂರದಲ್ಲೆಲ್ಲೋ ಕಾಣಿಸ್ತಿದ್ದ ಬೆಂಕಿ ಮೈ ಸುಡೋ ಹಾಗೆ ಎದುರಿಗೆ ಬಂದು ನಿಂತಿದೆ. ನಾಳೆನೇ ಹೋಗಬೇಕು ಅಂದರೆ ನಾನು ಇವತ್ತೇ ಎಲ್ಲ ಕೆಲಸನ ಮುಗಿಸ್ಬೇಕು. ಹೌದು, ನಾನು ಯಾವ ಕೆಲಸ ಮುಗಿಸ್ಬೇಕು ಅಂತ ಅಂದ್ಕೊಂಡಿದ್ನೋ, ಯಾರನ್ನು ಮುಗಿಸ್ಬೇಕು ಅಂತ ಅಂದ್ಕೊಂಡಿದ್ನೋ ಅದೆಲ್ಲ ಇವತ್ತೇ ಆಗಬೇಕು. ಸಾಲಿಗ್ರಾಮಕ್ಕೆ ಹೋಗದೇ ಇರೋ ಹಾಗೆ ಮಾಡೋದಕ್ಕೆ ನನಗಿರೋದು ಒಂದೇ ದಿನ. ಸಾಲಿಗ್ರಾಮಕ್ಕೆ ನಾಳೆನೇ ಹೊರಡಬೇಕು, ಹಾಗಾಗಿ ಇವತ್ತೊಂದೇ ದಿನ ಇರೋದು. ಎರಡನ್ನೂ ರೆಡಿಯಾಗಕ್ಕೆ ಹೇಳು. ಹೌದು, ಒಂದೇ ದಿನದಲ್ಲಿ ಎಲ್ಲ ಕೆಲಸನೂ ಆಗಬೇಕು. ನಾನು ಸುಬ್ಬನ ನೇರವಾಗಿ ಆಫೀಸಿಗೆ ಬರೋಕ್ಕೆ ಹೇಳಿದ್ದೀನಿ. ಅವ್ರ ಫ್ಯಾಮಿಲಿನೂ ಕರ್ಕೊಂಡು ಹೊರಡ್ಬೇಕಲ್ಲ. ಕರ್ಕೊಂಡು ಹೋಗಲೇಬೇಕು. ನೀನು ಯಾವಾಗಲೂ ಹೇಳ್ತಿರ್ತೀಯಲ್ಲ, ಅವನು ಈ ಮನೆ ಮಗ ಇದ್ದ ಹಾಗೆ ಅಂತ. ಹಾಗಾಗಿ ನಮ್ಮ ಮನೇಲಿ ಏನೇ ನಡೆದ್ರೂ ಅವ್ರ ಮನೇಲೂ ನಡೆದ ಹಾಗೆ, ಅವ್ರ ಮನೇಲಿ ಏನೇ ನಡೆದ್ರೂ ಅದು ನಮ್ಮ ಮನೇಲಿ ನಡೆದ ಹಾಗೆ. ಅದು ನಿಜಾನೇ. ಸರಿ, ನೀನು ಎಲ್ಲ ಕೆಲಸ ಮುಗಿಸ್ಕೊಂಡು ರೆಡಿ ಆಗಿ. ಹಾಂ, ನಿನ್ನ ಮಾತು ನಿಜಾನೇ ವೀರು. ಅವ್ರ ಮನೇಲಿ ಏನೇ ಆದರೂ ಅದು ನಮ್ಮ ಮನೆಯಲ್ಲೂ ನಡೆದ ಹಾಗೆ. ಅವ್ರ ಮನೆಯಲ್ಲಿ ಸಾವಾದರೆ ಆ ಸೂತ್ಕ ನಮ್ಮ ಮನೆ ಮೇಲೂ ಬಿದ್ದ ಹಾಗೆ. ಮನೆ ಮಗ ಅಂತಿದ್ಯಲ್ಲ, ಅವನು ಹೆಣ ಆಗಿ ಬೀದಿಯಲ್ಲಿ ಬಿದ್ದಿದ್ರೆ ನೀನು ಸಾಲಿಗ್ರಾಮಕ್ಕೆ ಹೋಗೋಕ್ಕೆ ಹೇಗೆ ಸಾಧ್ಯ? ನಾನು ಸುಬ್ಬನ ನೇರವಾಗಿ ಆಫೀಸಿಗೆ ಬರೋಕ್ಕೆ ಹೇಳಿದ್ದೀನಿ. ಸುಬ್ಬು ನೇರವಾಗಿ ಆಫೀಸ್ಗೆ ಬರ್ತಾನ? ಇಲ್ಲ, ಅವನು ಮನೆಯಿಂದ ಹೊರಟು ನೇರವಾಗಿ ಕೆಲ್ಸಕ್ಕೆ ಬರಲ್ಲ, ಕೈಲಾಸಕ್ಕೆ ಹೋಗ್ತಾನೆ. ಅವನಿಗೆ ಈ ಭೂಮಿ ಋಣ ತೀರ್ತು.
ಸುಬ್ಬು, ಹಣೆಗೆ ಕುಂಕುಮನ ಹಚ್ಕೊಳ್ದೆ ಪೂಜೆಯಿಂದ ಹಾಗೆ ಎದ್ಬಿಟ್ಟಿದೆಯಲ್ಲ. ಅಯ್ಯೋ ಯಾವುದೋ ಟೆನ್ಷನ್ ಮರ್ತೋಗ್ಬಿಟ್ಟಿದ್ದೀನಿ, ಇವಾಗ ಇಟ್ಕೊಂತೀನಿ. ಯಾಕೆ, ಏನಾಯ್ತೆ? ಪೂಜೆ ಮಾಡ್ತಿದ್ದಂಗೆ ಕುಂಕುಮ ಚೆಲ್ಲೋಯ್ತಲ್ರಿ. ಕುಂಕುಮ ಚೆಲ್ಲೋದ್ರೆ ಒಳ್ಳೆ ಶಕುನ ಕಣೆ. ಏನೋ ಕೈ ತಪ್ಪಿ ಬಿದ್ದೋಯ್ತು, ಅದಕ್ಕೆ ಯಾಕೆ ಭಯ ಪಡ್ತೀಯಾ? ಅಮ್ಮ, ಕುಂಕುಮ ಬಿದ್ದೋಗಿರೋದಕ್ಕೆ ಯಾಕೆ ಇಷ್ಟೊಂದು ಭಯ ಪಡ್ತಾ ಇದೆಯಾ? ನಿಮ್ಮಿಬ್ರು ಆಶೀರ್ವಾದ ನನ್ನ ಕಾವಲಾಗಿರೋವರೆಗೂ ಈ ತಲೆ ಗಟ್ಟಿಯಾಗೇ ಇರುತ್ತೆ, ಸರಿನಾ? ನನಗೆ ಲೇಟ್ ಆಯಿತು. ಯಜಮಾನ್ರು ಮನೆ ಹತ್ರ ಬೇಡ, ಡೈರೆಕ್ಟಾಗಿ ಆಫೀಸ್ಗೆ ಬಾ ಅಂತ ಹೇಳಿದ್ರು. ನಾನು ಅಲ್ಲಿಗೆ ಹೊರಟ್ಬಿಡ್ತೀನಿ. ಅಮ್ಮ, ಅಣ್ಣನ ಜೊತೆ ಮಾರ್ಕೆಟ್ ಹೋಗ್ತೀನಿ ಅಂತಿದ್ದೆ, ಅವ್ನು ನೋಡಿದ್ರೆ ಬೇಗ ಹೊರಟ್ಬಿಟ್ಟಿದ್ದಾನೆ. ಬಿಡಮ್ಮ, ಮಾರ್ಕೆಟ್ಗೆ ಇನ್ನೊಂದ್ಸರಿ ಹೋದ್ರಾಯ್ತು. ಹಂಗೂ ಅರ್ಜೆಂಟು ಅಂದರೆ ನಿಮ್ಮ ಅಪ್ಪ ಏನು ಕರ್ಕೊಂಡು ಹೋಗೋಣ. ಅವನೇನೋ ಕೆಲಸ ಅಂತ ಹೇಳ್ತಿದ್ದಾನಲ್ಲ, ಹೊರಡ್ಲಿ. ಸರಿ, ನೀವು ಹೋಗಿ ಬರೋಂಗಿದ್ರೆ ಹೋಗಿ ಬನ್ನಿ, ಇಲ್ಲಾಂದರೆ ನಾನು ಇನ್ನೊಂದು ದಿವಸ ಹೋಗಿ ನಾನೇ ಎಲ್ಲ ತೊಗೊಂಬಂದ್ಬಿಡ್ತೀನಿ. ಸುಬ್ಬು, ಆ ಮಾರ್ಕೆಟು ಬಕೆಟ್ ಎಲ್ಲ ಬಿಡಪ್ಪ, ಅದನ್ನು ನಾನು ನೋಡ್ಕೋತೀನಿ. ಮೊದಲು ನೀನು ಆಫೀಸ್ಗೆ ಹೋಗು. ಸರಿನಾ ಪುಟ್ಟೆ? ಅಯ್ಯೋ, ವಾಚ್ ಬೇರೆ ಕಟ್ಟಿಲ್ಲ. ಸರಿ, ನಾನು ಬರ್ತೀನಮ್ಮ. ಅಪ್ಪ ಬರ್ತೀನಿ, ಬಾಯ್ ಕಣ. ಇದೆಯಲ್ಲೋ ಅಲ್ಲಿ ತಿನ್ಕೊಂತೀನಿ. ಹೋಗಲಿ, ಹೋಗೋ ಸುಂದರ ದರಿದ್ರ, ಈ ಮನೆ ಬಿಟ್ಟು ಹೋಗ. ಯಾಕೆ ಮಮ್ಮಿ ನಾನು ಯಾಕೋಬೇಕು? ತೆಗೆದು ಬಿಟ್ಟು ಬಿಡ್ತೀನಿ. ಯಾಕೆ ಅಂತೆ ನೋಡೋ, ಆ ಸುಬ್ಬನ್ ನೋಡೋ, ಬೆಳಬೆಳಗ್ಗೆನೆ ಮನೆಯಿಂದ ಆಚೆ ಹೋಗ್ತಿದ್ದಾನೆ ಕೆಲಸಕ್ಕೆ ಅಂತ. ನೀನು ಈ ಮನೆಯಲ್ಲಿ ದಂಡ ಪಿಂಡ ದರಿದ್ರ, ನೀನು ಇದ್ರು ಒಂದೇ ಹೋದ್ರು ಒಂದೇ. ಮೊದಲು ಮನೆಯಿಂದ ತೊಲಗೋ. ಮಮ್ಮಿ, ನೀನ್ ನನ್ನ ಎಲ್ರ ಮುಂದೆ ತುಂಬಾ ಅಂಡರ್ ಎಸ್ಟಿಮೇಟ್ ಮಾಡ್ತಾ ಇದ್ಯಾ. ಸುಬ್ಬು ಈ ಮನೆ ಪಿಲ್ಲರ್ ಇರ್ಬೋದು, ಆದ್ರೆ ನಾನು ಈ ಮನೆ ಸೂರು. ಅದಕ್ಕೆ ತೂತು ಬಿದ್ದಿರೋದು. ಆದ್ರೂ ಅಂಥದ್ರಲ್ಲಿ ಈ ಮನೆಯವ್ರನ್ನೆಲ್ಲ ನಾನು ಕಾಪಾಡ್ತಾ ಇದ್ದೀನಿ. ನಾನು ಇರೋದಕ್ಕೆ ಇವರೆಲ್ಲ ಧೈರ್ಯವಾಗಿರೋದು ಅಲ್ವಾ ಮಾವ? ಅಲ್ಲ ಅಂತ ಹೇಳಬೇಕು ಅನ್ಸರು ಹೇಳಲ್ಲ ಬಿಡಿ ಅಲ್ಲಿಂದ್ರೆ. ಯಾಕಂದ್ರೆ ನಿಮ್ಮ ಮಾತು ನಿಜವಾಗಿರೋ ಸುಳ್ಳಿನ ಥರ ಮಜವಾಗಿರುತ್ತೆ. ಮಮ್ಮಿ, ಈ ಮಾವ ಸಿಕ್ಕಾಪಟ್ಟೆ ಕನ್ಫ್ಯೂಷನ್ ಆಗಿ ಮಾತಾಡ್ತಾರೆ. ಇವರು ಹೊಗಳ್ತಾ ಇದ್ದಾರೋ ತೆಗಳ್ತಾ ಇದ್ದಾರೋ ಎರಡೂ ಗೊತ್ತಾಗ್ತಿಲ್ಲ. ಅದಿರಲಿ, ಈಗ ನೀನ್ ಯಾಕೆ ನನಗೆ ಬೈತಾ ಇದ್ಯಾ? ಯಾಕೆ ಅಂದ್ರೆ ಮನೆಗೆ ದೊಡ್ಡ ಗಂಡಸು ನೀನೇ ಅನ್ನೋ ಥರ ಮಾತಾಡ್ತೀಯಾ. ಅಂಥದ್ರಲ್ಲಿ ಇವ್ರ ಜೊತೆ ಮಾರ್ಕೆಟಿಗೆ ಹೋಗ್ಬಿಟ್ಟು ಈ ಮನೆಗೆ ಏನು ಬೇಕು ಬೇಡ ಅಂತ ನೋಡಿ ತರಕ್ ಬರಲ್ದಿರ ನಿಂಗೆ? ಈಗ್ತಿವ್ರೆ ಅಳಿಯಂದ್ರು ನಮ್ಮ ಜೊತೆ ಮಾರ್ಕೆಟಿಗೆ ಬರೋದಾ? ತಪ್ಪೇನು ವಿಶಾಲು? ಅಳಿಯ ಅಂದ್ರೆ ಮನೆ ಮಗ ಇದ್ದ ಹಾಗೆ. ಈಗ ಸುಬ್ಬು ಇಲ್ಲ ಅಂದಾಗ ಆ ಜಾಗನ ನನ್ನ ಮಗ ತುಂಬತಾನೆ, ಅಂದ್ರೆ ನಿಮ್ಮ ಮನೆ ಅಳಿಯ. ಮಾರ್ಕೆಟ್ಗೆ ಹೋಗಿ ನೀವು ರೆಡಿಯಾಗಿ, ನಿಮ್ಮ ಜೊತೆಗೆ ನನ್ನ ಮಗ ಬರ್ತಾನೆ. ನಾನು ರೆಡಿಯಾಗಿ ಇದ್ದೀನಿ, ಅಳಿಯಂದ್ರು ರೆಡಿ ಆಗ್ಬೇಕಷ್ಟೇ. ಅಯ್ಯ, ಇವನಿಗೇನಂತೆ, ಪಂಚೆ ತೆಗೆದು ಪ್ಯಾಂಟ್ ಹಾಕೊಂಡ್ಬರ್ತಾನೆ. ನೀವು ಹೊರಡಿ ವಿಶಾಲು. ಬೀಗ್ರೆ, ನಿಮ್ಮ ಮಾತು ನಿಜನಾ? ನಿಮ್ಮ ಮೇಲ ನನ್ನ ಮಗನ ಮೇಲೆ ಆಣೆಗಳು ನಿಜ. ಹೊರಡಿ. ಮಮ್ಮಿ, ನಿನಗೆ ಮಾರ್ಕೆಟ್ಗೆ ಹೋಗ್ಬೇಕು ಅನ್ನೋ ಚಟ ಇತ್ತು ಅಂದ್ರೆ ನೀವು ಅವ್ರ ಜೊತೆ ಮಾರ್ಕೆಟ್ಗೆ ಹೋಗು. ನನ್ನನ್ನು ಯಾಕೆ ಕಳಿಸ್ತೀಯಾ? ಈ ಸುಂದರ ದರಿದ್ರ, ಎಂಥ ದೊಡ್ಡ ಚಿಕಾಮಣಿನೋ ನೀನು. ಯಾಕೆ? ನಿನ್ನೆಲ್ಲ ಆಗಿದ್ದನ್ನ ನೋಡಿದೀಯಾ? ಈ ಮನೆಯವರಿಗೆ ಆ ದೊಡ್ಡ ಮನೆಯವ್ರ ಜೊತೆ ಏನೋ ವಿಶೇಷವಾದ ನಂಟಿದೆ ಕಣೋ. ಹಾಗಿರ್ಬೇಕಾದ್ರೆ ನಾವು ಇವ್ರ ಜೊತೆಗೆ ಸ್ವಲ್ಪ ನಾಜೂಕಾಗಿರಬೇಕು. ಯಾಕೆಂದರೆ ಮುಂದೆ ಕತೆ ಯಾವ ಥರ ಬೇಕಾದರೂ ಟ್ವಿಸ್ಟ್ ತಗೋಬೋದು. ನಾವು ಅವಾಗ ಯಾವ ಕಡೆ ಬೇಕಾದರೂ ಜರ್ರದ ಜಾರ್ಕೊಳಕ್ಕೆ ರೆಡಿಯಾಗಿರಬೇಕು. ಅಲ್ಲಿ ತನಕ ನಾವು ಇವ್ರನ್ನ ಚೆನ್ನಾಗಿ ನೋಡ್ಕೋಬೇಕು. ಅಯ್ಯೋ ಮಮ್ಮಿ, ಇದು ಮ್ಯಾಟ್ರು. ನೀ ಹಿಂಗೆ ಅಂತ ಮೊದಲು ಹೇಳೋದಲ್ವ ಮಮ್ಮಿ? ನೋಡ್ತಾ ಇರು, ಇವ್ರ ಜೊತೆ ಮಾರ್ಕೆಟ್ಗೆ ಹೋಗೋದಷ್ಟೇ ಅಲ್ಲ, ಈ ಮನೆನೇ ತೊಳೆದ್ಬಿಡ್ತೀನಿ. ತೊಳಿವಂತೆ ಅದಕ್ಕೂ ಮುಂಚೆ ಪಂಚೆ ತೆಗೆದು ಪ್ಯಾಂಟ್ ಹಾಕೊಂಡು ಅವ್ರ ಜೊತೆ ಹೊರಡಲೇ ಹೊರಲೇ ಇವಾಗ. ಕಾಂತ,
ಮಗ ಯಾವುದೋ ಅನ್ನೋ ನಂಬರಿಂದ ಕಾಲ್ ಬರ್ತಾ ಇದೆ. ಕೊಡೋ, ಯಾವುದೋ ಕಸ್ಟಮರ್ ಕೇರ್ ಇರಬೇಕು. ಹಲೋ, ಯಾರೀ ಮಾತಾಡೋದು? ನಮ್ಗೆ ಯಾವ ಲೋನು ಬೇಡ, ಇನ್ಸೂರೆನ್ಸು ಬೇಡ. ನಾವು ಸಾಯಿಸೋ ಕಾಸು ತಗೊಳ್ಳೋರು, ಸತ್ ಮೇಲೆ ಕಾಸು ತಗೊಳ್ಳೋರಲ್ಲ. ಹೇ ಫೂಲ್, ಯಾರ ಜೊತೆ ಮಾತಾಡ್ತಿದ್ಯಾ ಅನ್ನೋ ಪ್ರಜ್ಞೆ ಇದೆಯಾ ನಿನಗೆ? ನಾನು ವಿಜಯಾಂಬಿಕಾ ಮಾತಾಡ್ತಿರೋದು. ಮೇಡಮ್ ಸಾರಿ ಮೇಡಮ್, ಯಾವುದೋ ಬೇರೆ ನಮ್ಮಿಂದ ಕಾಲ್ ಬಂತಲ್ಲ, ಅದಕ್ಕೆ. ಒಂದು ಡೀಲ್ ಕೊಡಬೇಕಾಗಿತ್ತು, ಅದಕ್ಕೆ ಬೇರೆ ನಂಬರಿಂದ ಫೋನ್ ಮಾಡ್ತಿದ್ದೀನಿ. ಹೋದ ಸಲ ನಿಮ್ಮ ಹಳೆ ಹುಡುಗರಿಗೆ ಡೀಲ್ ಕೊಟ್ಟೆ, ಆದರೆ ಏನು ಪ್ರಯೋಜನ ಆಗಲಿಲ್ಲ. ಅದಕ್ಕೆ ಡೈರೆಕ್ಟಾಗಿ ನಿಮಗೆ ಡೀಲ್ ಕೊಡ್ತಾ ಇದ್ದೀನಿ. ನೀವು ಕೇಳೋ ಪೇಮೆಂಟ್ಗಿಂತ ಟ್ರಿಪ್ಪಲ್ ಕೊಡ್ತೀನಿ, ಆದರೆ ಯಾವುದೇ ಕಾರಣಕ್ಕೂ ಈ ಸಲ ಡೀಲ್ ಮಿಸ್ ಆಗೋ ಹೋಗಿಲ್ಲ. ನಾವು ಒಪ್ಕೊಂಡ್ಮೇಲೆ ಡೀಲ್ ಮಿಸ್ ಆಗೋ ಚಾನ್ಸ್ ಇಲ್ಲ ಮೇಡಮ್. ಬಲಿ ಯಾವುದು ಅಂತೇಳಿ ಪ್ರಾಣ ಹೋದ್ಮೇಲೆ ನಾವೇ ಫೋನ್ ಮಾಡಿ ವಿಷಯ ತಿಳಿಸ್ತೀವಿ ನಿಮಗೆ. ನೀವು ಈ ಸಲ ಮುಗಿಸ್ಬೇಕಾಗಿರೋದು ನನ್ನ ತಮ್ಮ ವೀರು ಇದಾನಲ್ಲ, ಅವನು BA ಸುಬ್ಬುನ. ಮೇಡಮ್, ಮಿನಿಸ್ಟ್ರ್ PA? ಯಾಕೆ ಧೈರ್ಯ ಇಲ್ವಾ? ಮುಟ್ಟಕ್ಕೆ ಭಯನಾ? ಭಯ ಅಂತೇನಿಲ್ಲ ಮೇಡಮ್. ಮಿನಿಸ್ಟ್ರ್ PA ಕುತ್ತಿಗೆ ಕೈ ಹಾಕೋದು ಸ್ವಲ್ಪ ಕಾಸ್ಟ್ಲಿ ಡೀಲು. ಹೇಳಿದ್ನಲ್ಲ, ನೀವು ಕೇಳೋ ಪೇಮೆಂಟ್ಗಿಂತ 3 ಪಟ್ಟು ಜಾಸ್ತಿ ಕೊಡ್ತೀನಿ ಅಂತ. ಆದರೆ ಈ ವಿಷಯದಲ್ಲಿ ನೀವು ತುಂಬ ಹುಷಾರಾಗಿರಬೇಕು. ಎಕ್ಸ್ಟ್ರಾ ಬುದ್ಧಿ ತೋರ್ಸಕ್ಕೆ ಹೋಗ್ಬೇಡಿ. ಹಾಗೆ ಎಲ್ಲೂ ನನ್ನ ಹೆಸರು ಬರದೇ ಇರೋ ಹಾಗೆ ನೋಡ್ಕೊಳ್ಳಿ. ಅವನು ಸತ್ತ ಮೇಲೆ ನನ್ನ ತಮ್ಮ ಸ್ವಲ್ಪ ಓವರ್ ರಿಯಾಕ್ಟ್ ಮಾಡ್ಬೋದು. ಇಡೀ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಕೇಸ್ನ ಸ್ಟ್ರಿಕ್ಟಾಗಿ ಹ್ಯಾಂಡಲ್ ಮಾಡಿ ಅಂತ ಹೇಳ್ಬೋದು. ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ ಮೇಡಮ್. ನಾವು ಸಿಗಾಕೊಳ್ಳೋಕೆ ಭಯ ಪಡೋರಲ್ಲ, ಸಿಗಾಕೊಂಡ್ಮೇಲೆ ಡೀಲ್ ಕೊಟ್ಟೋರು ಹೆಸರು ಹೇಳೋರು ಅಲ್ಲ. ಜೈಲ್ಗೆ ಹೋಗ್ತೀವೋ ಹೊರತು ನಿಯತ್ ಮಾತ್ರ ಬಿಟ್ಕೊಡಲ್ಲ ಮೇಡಮ್. ಅವನು ಎಲ್ಲಿರ್ತಾನೆ, ಹೇಗಿರ್ತಾನೆ, ಅವ್ರ ಮನೆ ಅಡ್ರೆಸ್ಸು ನೀವೆಲ್ಲ ಇವಾಗಲೇ ಹೇಳಿದ್ರೆ ಅವನ ಕತೆ ಮುಗೀತು ಅಂದ್ಕೊಳ್ರಿ. ನಾನು ಅಡ್ರೆಸ್ ಹೇಳ್ತೀನಿ, ನೀವು ಈಗಲೇ ಆ ಮನೆಗೆ ಹೋದರೆ ಅವ್ನು ನಿಮ್ಮ ಕೈಗೆ ಸಿಕ್ಕಾಕೋತಾನೆ. ಅವನೀಗ ಮನೆಯಿಂದ ಆಫೀಸಿಗೆ ಹೊರಡೋ ಟೈಮು. ಸರಿ ಮೇಡಮ್, ನೀವು ಅಡ್ರೆಸ್ ಹೇಳಿ, ಈಗಲೇ ಅವ್ರ ಮನೆ ಹತ್ರ ಇರ್ತೀವಿ. ಕೆಲಸ ಆಗಿದ್ದ ಕೂಡಲೇ ಅವ್ನು ಹೆಣದ ಫೋಟೋ ಕಳಿಸ್ತೀವಿ, ಆಮೇಲೆ ಪೇಮೆಂಟ್ ಮಾಡಿ ನೀವು. ಹಾಗೆಲ್ಲ ಏನು ಮಾಡೋಕ್ಕೆ ಹೋಗಬೇಡಿ, ಇದು ತುಂಬ ಸೂಕ್ಷ್ಮವಾದ ವಿಷಯ. ಅವನ ಜೀವ ಹೋಗ್ತಿದ್ದ ಹಾಗೆ ಅವನು ಸತ್ತ ಅನ್ನೋ ವಿಷಯ TVಯಲ್ಲಿ ಬಂದೇ ಬರುತ್ತೆ. ನಾನು TVಯಲ್ಲೇ ನೋಡ್ಕೋತೀನಿ. ನೀವು ನನಗೆ ಫೋಟೋ ಕಳಿಸೋದಾಗಲಿ ಮೆಸೇಜ್ ಮಾಡೋದಾಗಲಿ ಇದ್ಯಾವುದು ಬೇಡ. ಇದೇ ಕಾರಣಕ್ಕೆ ನಾನು ಬೇರೆ ನಂಬರಿಂದ ಫೋನ್ ಮಾಡ್ತಿರೋದು. ಈ ನಂಬರಿಂದ ಇನ್ಯಾವ ಮೆಸೇಜು ಕಾಲು ಬರೋದಿಲ್ಲ. ನೀನು ಅಷ್ಟೇ ಇಮಿಡಿಯೇಟಾಗಿ ಆ ಸಿಮ್ನ ಡಿಸ್ಕಾರ್ಡ್ ಮಾಡಿಬಿಡು. ಮೇಡಮ್, ಆಗಿದ್ರೆ ಅಡ್ರೆಸ್ಸು ಹೇಳ್ತೀನಿ, ನೋಟ್ ಮಾಡ್ಕೊಳ್ಳಿ. ಇಷ್ಟು ಹೇಳಿದ್ರಲ್ಲ ಸಾಕು ಬಿಡಿ ಮೇಡಮ್, ಕೆಲಸ ಆಯಿತು ಅಂದ್ಕೊಳ್ಳಿ. ಮಾಮ, ನಿಜವಾಗ್ಲೂ ಇವ್ರು ಕೆಲಸ ಮಾಡಿ ಮುಗಿಸ್ತಾರೆ ಅಂತ ನನಗೆ ನಂಬಿಕೆ ಇದೆ. ಇನ್ನೇನಿದ್ರು ಆ ಸುಬ್ಬು ಸಾವಿನ ಸುದ್ದಿ ಬರೋವರೆಗೂ ಕಾಯಬೇಕು ಅಷ್ಟೇ.